ಆನ್ ಕ್ರ್ಯಾಕಿಂಗ್ ದಿಸ್ ಕ್ರಿಟಿಕಲ್ ಕೇಸ್. ನೀವು ನಮ್ಮ ಮೇಲಿದ್ದ ಪ್ರೆಷರ್ನ ಕ್ಲಿಯರ್ ಮಾಡಿದ್ದೀರಾ. ನಮ್ಮ ಮೇಲೆ ಪಬ್ಲಿಕ್ಗೆ ಹಾಗೂ ಗೌರ್ಮೆಂಟ್ಗೆ ತುಂಬ ನಂಬಿಕೆ ಬರೋಗೆ ಮಾಡಿದ್ದೀರಾ. ಥ್ಯಾಂಕ್ ಯು. ಇಟ್ ಈಸ್ ಮೈ ಡ್ಯೂಟಿ. ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ. ಸಾಗರ್, ನಿಮಗೆ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು 205 ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಒಂದು ಸಿನಿಮಾನೂ ಫ್ಲಾಪ್ ಆಗಿಲ್ಲ. ಯಾಕೆ ಅಂತ ಗೊತ್ತಾ? ಸರ್, ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಮತ್ತು ಒಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ತಾಯಿದ್ರು ಸರ್. ಬರೀ ಸ್ಕ್ರಿಪ್ಟ್ ಅಷ್ಟೇ ಅಲ್ಲ ಸಾಗರ್, ಅವ್ರು ಯಾವುದೇ ಪಾತ್ರ ಮಾಡಿದರೂ ಕಂಪ್ಲೀಟ್ ಡೆಡಿಕೇಶನ್ ಆಗ್ತಿದ್ರು. ಹಿ ಆಲ್ವೇಸ್ ಲಿವ್ಡ್ ಇನ್ ಎ ಕ್ಯಾರೆಕ್ಟರ್. ಅಂಥ ಡೆಡಿಕೇಶನ್ ಇರೋರು ತುಂಬ ಜನ ಟಾಪ್ ಲೆವೆಲಲ್ಲಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಜನ ಇದ್ದಾರೆ. ಆ ಥರ ಸ್ಮಾರ್ಟಾಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದನೇ ತುಂಬ ರೆಸ್ಪೆಕ್ಟ್ ಸಿಗ್ತಾ ಇರೋದು. ನೀವು ಅಷ್ಟೇ ತುಂಬ ಡೆಡಿಕೇಶನ್ ಇರೋದ್ರಿಂದ ನಿಮ್ಮ ಸಕ್ಸಸ್ ರೇಟು ಜಾಸ್ತಿ ಇರೋದು. ಸರ್, ತುಂಬ ಹೊಗಳ್ತಾ ಇದ್ದೀರಾ ಸರ್. ಈ ಕೇಸ್ ಪ್ರೀವಿಯಸ್ ಇನ್ವೆಸ್ಟಿಗೇಷನಲ್ಲಿ ಗನ್ ಮೇಲಿದ್ದ ಫಿಂಗರ್ ಪ್ರಿಂಟ್ ಪ್ರಕಾರ ಮೀನಾಳೆ ತನ್ನ ತಾಯಿನ ಪ್ರಾಪರ್ಟಿಗೋಸ್ಕರ ಕೊಲೆ ಮಾಡಿದ್ರೆ ಅಂತೇಳಿ ಕೇಸ್ ಕ್ಲೋಸ್ ಮಾಡಿದರು. ಬಟ್ ಯು ಹ್ಯಾವ್ ಕ್ರ್ಯಾಕ್ಡ್ ದಟ್. ದ ಕಲ್ಪ್ರಿಟ್ ಈಸ್ ಡೇವಿಡ್, ಮೀನಾಳ ಚಿಕ್ಕಪ್ಪ. ಈತ ಪದ್ಮಳ ಕೊಲೆ ಮಾಡಿಸಿ ಮೀನನ್ನ ಜೈಲಿಗೆ ಕಳಿಸಿ ಈ ಪ್ರಾಪರ್ಟಿನ ತಾನು ಪಡ್ಕೋಬೇಕು ಅಂತಿದ್ದ. ನೀವು ಅವನ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರಿ. ಡೆಫಿನೆಟ್ಲಿ ಕೋರ್ಟ್ ವಿಲ್ ಕನ್ಸಿಡರ್ ದಿಸ್ ಎವಿಡೆನ್ಸ್. Sagar, I would like to ask you one thing out of curiosity. Can you tell me that? How did you crack it? ಸರ್, ಪ್ರತಿಯೊಂದು ಕ್ರೈಮಲ್ಲೂ 3 ಆಸ್ಪೆಕ್ಟ್ಸ್ ಇರುತ್ತೆ. ಕೊಲೆ ಆದೋನು, ಕೊಲೆ ನೋಡಿದೋನು ಮತ್ತು ಕೊಲೆ ಮಾಡಿದೋನು. ಈ 3 ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಐ ವಿಟ್ನೆಸ್ ಅಂದರೆ ಕೊಲೆ ನೋಡಿದೋನು ಅಲ್ಲಿರಲಿಲ್ಲ. ಮೀನನೇ ಕೊಲೆ ಮಾಡಿದಾಳೆ ಅಂತ ಅವಳ ಫಿಂಗರ್ ಪ್ರಿಂಟ್ನ ಯೂಸ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿದ್ರು. ಅವಳ ಬ್ಯಾಕ್ಗ್ರೌಂಡ್ನ ಕಂಪ್ಲೀಟಾಗಿ ವೆರಿಫೈ ಮಾಡಿದಾಗ I found about David. Very well. Okay, sir. May I leave now? Come on. One more. Come on, one more. ಚಿಕನ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಎಷ್ಟೇ ಆದರೂ ಹೋಟೆಲಲ್ಲಿ ತಾನೇ ಕೆಲಸ ಮಾಡೋದು. ವೆರಿ ಫನಿ. ಚಿಯರ್ಸ್. ಚಿಯರ್ಸ್. ಡಾಕ್ಟರ್, ನಾನು ಮಲ್ಟಿಪಲ್ ಸೀಕ್ವೆನ್ಸ್ ಒಳಗೆ ಹೋಗಬೇಕು. ನನ್ನೂ ಟ್ರೈನ್ ಮಾಡಿ ಪ್ಲೀಸ್. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಪವರ್ ಬೇಕು. ಡಾಕ್ಟರ್, ನಾವು ನಡೆದಿರೋ ಎಷ್ಟೋ ವಿಷಯನ ಇಂಟ್ರೆಸ್ಟ್ ಕೊಟ್ಟು ನೋಡೇ ಇರಲ್ಲ, ಬಟ್ ನಮ್ಮ ಬ್ರೈನ್ ಅದೆಲ್ಲ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡಿರುತ್ತೆ. ಅದು ಹೇಗೆ ಸಾಧ್ಯ? ಬ್ರೈನ್ ಕೇಪಬಿಲಿಟಿ ಬಗ್ಗೆ ನಿಮಗೇನು ಗೊತ್ತು?
it's 2 to 3 petabyte, not GB or TB, PB, petabyte. Didn't understand? ಗೊತ್ತಾಗಿಲ್ವಾ? ಅಂದ್ರೆ ಪೆಟಾಬೈಟಾ? ಓಕೆ, ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ರೀಸೆಂಟ್ ಮೀನಾ ಕೇಸಲ್ಲಿ ಕಿಡ್ನ್ಯಾಪ್ ದಿವಸ ಏನಾಯಿತು ಅಂತ ಮೀನಾ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು. ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದು, ಕಾರ್ ಹತ್ರ ಹೊಡೆದಿದ್ದು, ಅವ್ರ ಅಮ್ಮಂಗೆ ಫೈರ್ ಮಾಡಿದ್ದು ಎಲ್ಲ ಹೇಳಿದ್ಲು. ಅವ್ರ ಅಮ್ಮಂಗೆ ಶೂಟ್ ಮಾಡಿದಾಗ ಮೀನಾಗೆ ಕಾನ್ಷಿಯಸ್ ಇರಲಿಲ್ಲ. ಆದರೆ ಅವರು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು ನೆನಪಿತ್ತು. ಆದರೆ ಅದನ್ನು ರೀಕಾಲ್ ಮಾಡೋಕ್ಕಾಗಿರಲಿಲ್ಲ. ಅದೇ ವಿಷಯನ ನಾವು ತಿಳ್ಕೊಳ್ಳೋದಕ್ಕೆ ಅದೇ ವಿಷಯನ ಅವಳಿಗೆ ನೆನಪು ಮಾಡಿಸಿ ಅವಳನ್ನು ಡೀಪ್ ಸ್ಟೇಜ್ ಅಂದರೆ ಅವಳ ಡ್ರೀಮಲ್ಲಿ ಆ ದಿನನ ರೀಕ್ರಿಯೇಟ್ ಮಾಡಿ ಇವಳನ್ನು ಆ ದಿನಕ್ಕೆ ಕರ್ಕೊಂಡು ಹೋಗಿ ಅವಳ ತಾಯಿ ಹೇಳಿದ ಅಷ್ಟೂ ವಿಷಯನೂ ಕಲೆಕ್ಟ್ ಮಾಡಿದ್ವಿ. ಡಾಕ್ಟರ್, ಬಟ್ ನಾವೇನಕ್ಕೆ ಅವಳ ಡ್ರೀಮ್ನ ಶೇರ್ ಮಾಡಿದ್ವಿ? ನಾನು ನಿಮಗಾಗಲೇ ಹೇಳಿದೆ, ನಮ್ಮ ಬ್ರೈನ್ ಪವರ್ 2 to 3 ಪೀಟಾಬೈಟ್ ಅಂತ. ಅದರಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ಸ್, ಫೋಟೋಗ್ರಾಫ್ಸ್, ವಿಡಿಯೋಸ್, ಈವೆಂಟ್ಸ್ ಸ್ಟೋರ್ ಆಗಿರುತ್ತೆ. ನಾವು ಆ ವಿಷಯನ ತಿಳ್ಕೊಬೇಕಾದ್ರೆ ದಿ ಓನ್ಲಿ ವೇ ಈಸ್ ವಿ ಹ್ಯಾವ್ ಟು ರೀಕ್ರಿಯೇಟ್ ದಟ್ ಈವೆಂಟ್. ಅದಕ್ಕೆ ನಾವು ಅವರ ಡ್ರೀಮ್ ಒಳಗೆ ಹೋಗಿ ಕಿಡ್ನ್ಯಾಪ್ ಡೇಗೆ ಇವಳನ್ನು ಕರ್ಕೊಂಡು ಹೋಗಿ ಅದಷ್ಟು ಇನ್ಫಾರ್ಮೇಷನ್ ಅವಳಿಂದ ತಗೊಳ್ಳೋವರೆಗೂ ನಾವು ಅವಳನ್ನು ಸೇಫ್ ಗಾರ್ಡ್ ಮಾಡಬೇಕು. ಇನ್ ಕೇಸ್ ಸಂಬಡಿ ಶೂಟ್ಸ್ ಹರ್, ದ ಹೋಲ್ ಡ್ರೀಮ್ ವಿಲ್ ಕೊಲ್ಯಾಪ್ಸ್. ಅಥವಾ ಇಫ್ ಸಂಬಡಿ ಎಲ್ಸ್ ಗೆಟ್ಸ್ ಡೈವರ್ಟೆಡ್, ದ ಹೋಲ್ ಡ್ರೀಮ್ ವಿಲ್ ಗೆಟ್ ಕೊಲ್ಯಾಪ್ಸ್ಡ್ ಆ್ಯಂಡ್ ಶಿಲ್ ಬಿ ಕಾಟ್ ಇನ್ ದಟ್ ಸೀಕ್ವೆನ್ಸ್. ಡೈವರ್ಟ್. ಈ ವಿಕ್ಕಿ ಮತ್ತು ಸಿರಿ ಅವಾಗವಾಗ ಡೈವರ್ಟ್ ಆಗ್ತಾ ಇರ್ತಾರೆ. ಹಾಂ? ಏ ವಿಕ್ಕಿ, ವಿಕಿ, ಕಮ್ ಹಿಯರ್. ನಾನೇನು ಮಾಡಿದೆ? ಡಾಕ್ಟರ್, ಈ ವಿಕ್ಕಿ ಯಾವಾಗಲೂ ಅವ್ರ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಯಾಕೆ? ವಿಕಿಗೆ ಮತ್ತು ಅವನ ತಾಯಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಹರ್ ಸಡನ್ ಲಾಸ್ ಅವನಿಗೆ ತಗೊಳಕ್ಕಾಗ್ತಿಲ್ಲ, ಅದರಿಂದ ಆಚೆ ಬರೋಕ್ಕೂ ಆಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ವಿಕಿ, ಡಾಕ್ಟರ್, ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂತ ಕೊನೆ ಸಲ ಫೋನ್ ಬಂದಾಗ ಅವ್ರ ಹತ್ರ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಅವರು ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆಗಿರಲಿಲ್ಲ. ಕೀಪ್ ಕಾಮ್ ವಿಕ್ಕಿ. ನೆನಪುಗಳೇ ಹಾಗೆ. ಆ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲದೇ ಇದ್ದರೂ ಅವರ ನೆನಪುಗಳು ಸದಾ ನಮ್ಮನ್ನು ಕಾಡ್ತಲೇ ಇರ್ತವೆ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು ಕಮ್ ಔಟ್ ಆಫ್ ದಿಸ್. ಹೇಗೆ ಡಾಕ್ಟರ್? ಹ್ಯಾವ್ ಯು ಹರ್ಡ್ ಆಫ್ ಲೂಸಿಡ್ ಡ್ರೀಮಿಂಗ್? A dream where you can construct your own visions. ನೋ. ಓಕೆ, ನಾನು ನಿನಗೆ ನಿನ್ನ ಡ್ರೀಮ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ವೇರ್ ಇನ್ ದ ಡ್ರೀಮ್ ಯು ಕ್ಯಾನ್ ಸಿ ಯುವರ್ ಮದರ್ ಅಲೈವ್.
ಲೈಕ್ ಪ್ಯಾರಲಲ್ ವರ್ಲ್ಡ್? ನೋ, ದಟ್ಸ್ ಡಿಫರೆಂಟ್. ಈ ಡ್ರೀಮಲ್ಲಿ ನೀನು ನಿನ್ನ ತಾಯಿನ ಜೀವಂತವಾಗಿ ನೋಡಬಹುದು. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.